students, welcome back to BC Expert YouTube channel. So today we discuss about the learning agent. Learning agent ಅನ್ನೋದು types of agent ದಾಗ fifth one agent, it is the last one ಅಂತ ಹೇಳ್ಬೋದು. Learning agent ಅಂತಂದ್ರೆ ಏನ್ ಮಾಡುತ್ತೆ, ಲರ್ನ್ ಮಾಡ್ಕೊಂಡು ಅದೇನ್ ಮಾಡುತ್ತೆ, ವರ್ಕ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಅದು ಗೊತ್ತಿತ್ತು ಅಂತಂದ್ರೆ ಅದೇ ರೀತಿ ಕಂಪ್ಲೀಟ್ ಮಾಡುತ್ತೆ, ಅಥವಾ ಏನಾದ್ರೂ ಎಕ್ಸ್ಚೇಂಜ್ ಏನಾದ್ರೂ ಆಡ್ ಮಾಡ್ಕೋಬೇಕು, ಫೀಡ್ಬ್ಯಾಕ್ ಅನ್ನ ಯೂಸ್ ಮಾಡ್ಕೋಬೇಕಂದ್ರೆ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಅದು ವರ್ಕ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಆ ಅಂತ ಏಜೆಂಟ್ ಏನ್ ಕಲಿತೀವಿ ನಾವು, ಲರ್ನಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಲೆಟ್ಸ್ ಸಿ ದ points here. A learning agent in artificial intelligence is the type of the agent which can learn from its past experience or it has the learning capabilities. So ಯಾವ ರೀತಿ ಲರ್ನ್ ಮಾಡ್ಕೊಳ್ಳುತ್ತೆ, ಯಾವ ರೀತಿ ಆ ಏಜೆಂಟ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡುತ್ತೆ, ಅದು ಗೊತ್ತಿಲ್ಲ ಅಂದ್ರೂ ಕೂಡ ಅಂತಂದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಕನ್ಸಿಡರ್ ಮಾಡುತ್ತೆ. ಸೊ ಇವಾಗ ಒಂದು ವರ್ಕ್ ಬಂದಾಗ ಆ ಏಜೆಂಟ್ಗೆ ಆ ವರ್ಕ್ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದಾಗ ಏನ್ ಮಾಡುತ್ತೆ, ಫಸ್ಟ್ ಪಾಸ್ಟ್ ಹಿಸ್ಟ್ರಿನ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಯಾವ ರೀತಿ ಹಿಸ್ಟ್ರಿದಲ್ಲಿ ಈ ರೀತಿ ವರ್ಕ್ ಬಂದಾಗ ಏಜೆಂಟ್ಗೆ ಅದು ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅನ್ನೋದನ್ನ ಕನ್ಸಿಡರ್ ಮಾಡಿ ಅದೇನ್ ಮಾಡುತ್ತೆ, ಲರ್ನಿಂಗ್ ಕೆಪಾಬಿಲಿಟಿನೂ ಇರೋದ್ರಿಂದ ಅದೇನ್ ಮಾಡುತ್ತೆ, ಆ ವರ್ಕ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವೇ ಕಲಿತಾ ಇದ್ದೀವಿ, ನಾವೇ ಒಂದು ಏಜೆಂಟ್ ಅಂತ ತಿಳ್ಕೊಂಡ್ರಿ. ಇವಾಗ ನಮ್ಗೆ ಏನ್ ಮಾಡ್ತಾರೆ ಲೆಕ್ಚರ್ಸ್, ಇದು ಅಸೈನ್ಮೆಂಟ್ ಬರ್ಕೊಂಬರ್ರಿ ಅಂತ ಕೊಡ್ತಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಅಸೈನ್ಮೆಂಟ್ ನಮ್ಗೆ ಆಲ್ರೆಡಿ ಗೊತ್ತಿತ್ತು, ಅವ್ರು ನೋಟ್ಸ್ ಬರ್ಸಿದ್ರು ಅಂತಂದ್ರೆ ಅದೇ ನಮ್ದು ಪಾಸ್ಟ್ ಹಿಸ್ಟ್ರಿ ಆಗುತ್ತೆ. ಅದನ್ನ ನೋಡಿ ಏನ್ ಮಾಡ್ತೀವಿ, ನಾವು ಬರ್ಕೊಂಡು ಹೋಗಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ, ನಮ್ಮ ಹತ್ರ ಕೂಡ ಏನೈತಿ, ಲರ್ನಿಂಗ್ ಕೆಪಾಬಿಲಿಟಿ ಐತಿ. ಚಾಟ್ ಜಿಪಿಟಿ ಯೂಸ್ ಮಾಡ್ತೀವಿ, ಕ್ವಶನ್ ನ ಪ್ರಾಂಪ್ಟ್ ಅನ್ನ ಕೊಡ್ತೀವಿ, ಅದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಅದನ್ನ ಬರ್ಕೊಂಡು ಹೋಗಿ ನೀವೇನ್ ಮಾಡ್ತೀರಿ, ಕೊಡ್ತೀವಿ. ಇದೇ ಏನು ಲರ್ನಿಂಗ್ ಕೆಪಾಬಿಲಿಟಿ. ಸೊ ಇದನ್ನ ಏಜೆಂಟ್ ಏನ್ ಮಾಡ್ಯಾರ, ಒಂದು ರೋಬೋಟ್ ದಾಗ ಇನ್ವಾಲ್ವ್ ಮಾಡ್ಯಾರ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. It starts to act with the basic knowledge. So ನಾವು ಯಾವ ರೀತಿ ಅಸೈನ್ಮೆಂಟ್ ಬರಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬೇಸಿಕ್ ನಾಲೆಜ್. ದೆನ್ ಏಬಲ್ ಟು ಆಕ್ಟ್ ಅಪ್ಡೇಟ್ ಆಟೋಮೆಟಿಕ್ಲಿ ಥ್ರೂ ದ ಲರ್ನಿಂಗ್. ಸೊ ನಾವು ಯಾವ ರೀತಿ ಲರ್ನಿಂಗ್ ಮಾಡ್ಕೊಂತ ಹೋಗ್ತೀವಿ, ಯಾವ ರೀತಿ ಕಲ್ಕೊಂತ ಹೋಗ್ತೀವಿ, ಅಷ್ಟು ನಮ್ಗೆ ಏನು ಬರುತ್ತೆ, ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ನಾಲೆಜ್ ಬರ್ತಾ ಹೋಗುತ್ತೆ. A learning agent has mainly 4 component ಕಾನ್ಸೆಪ್ಚುವಲ್ ಕಂಪೋನೆಂಟ್ಸ್. 4 ಮೇನ್ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಬರುತ್ತೆ. ಸೊ ಯಾವ್ಯಾವು, ಫಸ್ಟ್ ಒನ್ ಇಸ್ ದ ಲರ್ನಿಂಗ್ ಎಲಿಮೆಂಟ್, second one is critic, third one is performance element, fourth one is problem generator. So let's see first one, learning element. It is responsible for making improvement by learning from the environment. So environment ಇಂದ ಏನ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡಿರುತ್ತೆ ಅದ್ರ ಬೇಸ್ ಮೇಲೆ ಏನ್ ಮಾಡುತ್ತೆ, ಇನ್ನೂ ಇಂಪ್ರೂವ್ ಮಾಡುತ್ತೆ ಲರ್ನಿಂಗ್. ಅದು ನಮ್ದು ಲರ್ನಿಂಗ್ ಎಲಿಮೆಂಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ರಿಟಿಕ್ ಅಂದ್ರೆ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. So learning elements take the feedback from the critic which describe that how will the agent is doing with the respect to fix the performance. So a particular work ಅನ್ನ ಯಾವ ರೀತಿ ಫಿಕ್ಸ್ ಮಾಡಾತ್ತಾರ ಅನ್ನೋದು ಎದ್ರ ಬೇಸ್ ಮೇಲೆ ತಗೊಳುತ್ತೆ, ಅದು ಫೀಡ್ಬ್ಯಾಕ್ ಬೇಸ್ ಮೇಲೆ ಏನ್ ಮಾಡುತ್ತೆ, ಆಕ್ಷನ್ ನ ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ, ಪರ್ಫಾರ್ಮೆನ್ಸ್ ಎಲಿಮೆಂಟ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಲೆಕ್ಟಿಂಗ್ ದ ಎಕ್ಸ್ಟರ್ನಲ್ ಆಕ್ಷನ್. ಸೊ ಯಾವ್ದೋ ಒಂದು ಎಕ್ಸ್ಟ್ರಾ ಆಕ್ಷನ್ ಅದು ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ರೆ ಅದು ರೆಸ್ಪಾನ್ಸಿಬಲ್ ಯಾವ್ದು ಮಾಡುತ್ತೆ, ಪರ್ಫಾರ್ಮೆನ್ಸ್ ಎಲಿಮೆಂಟ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬರುತ್ತೆ ಪ್ರಾಬ್ಲಮ್ ಜನರೇಟರ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸಜೆಸ್ಟಿಂಗ್ ದ ಆಕ್ಷನ್ ದಟ್ ವಿಲ್ ಲೀಡ್ ಟು ನ್ಯೂ ಅಂಡ್ ಇನ್ಫಾರ್ಮೇಟಿವ್ ಎಕ್ಸ್ಪೀರಿಮೆಂಟ್ಸ್. ಯಾವ ರೀತಿ ನಾವು ಇನ್ಫಾರ್ಮೇಟಿವ್ ಆಗಿ ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು. ಸೊ ಲಾಸ್ಟ್ ಹೇಳ್ಬೇಕಂದ್ರೆ ಹೆನ್ಸ್ ಲರ್ನಿಂಗ್ ಏಜೆಂಟ್ ಆರ್ ಏಬಲ್ ಟು ಲರ್ನ್ ದ ಅನಲೈಸ್ ದ ಪರ್ಫಾರ್ಮೆನ್ಸ್ ಅಂಡ್ ಲುಕ್ ಫಾರ್ ದ ನ್ಯೂ ವೇಸ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್. ಒಂದು ಏಜೆಂಟ್ ಲರ್ನಿಂಗ್ ಏಜೆಂಟ್ ಆಗಿ ಏನಾದ್ರೂ ವರ್ಕ್ ಬಂತು ಅಂದ್ರೆ ಅದು ಯಾವ ರೀತಿ ಅನಲೈಸ್ ಮಾಡ್ಕೊಂಡು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ವರ್ಕ್ ಮಾಡುತ್ತೆ ಅನ್ನೋದೇ ಲರ್ನಿಂಗ್ ಏಜೆಂಟ್. ಗೊತ್ತಾಯ್ತ್ರಿ ಲರ್ನಿಂಗ್ ಏಜೆಂಟ್ ಅಂದ್ರೇನು? ಇಲ್ಲಿ ಡೈಗ್ರಾಮ್ ಇದೆ ನೋಡಿ. ಸೊ ಎನ್ವೈರನ್ಮೆಂಟ್ ಥ್ರೂ ಏನ್ ಮಾಡ್ಕೊಳ್ಳಾತೈತದು, ಪ್ರಿಸಿಪ್ಟ್ ಮಾಡ್ಕೊಳ್ಳಾತೈತಿ. ಮೀನ್ಸ್ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಕೊಳ್ಳಾತಿದ್ವಿ. ಎದರಿಂದ ಗ್ಯಾದರ್ ಮಾಡ್ಕೊಳ್ತಿದ್ದ, ಸೆನ್ಸರ್ ಮುಖಾಂತರ ಗ್ಯಾದರ್ ಮಾಡ್ಕೊಳ್ತೀವಿ. ಸೊ ಇದ್ರ ಬೇಸ್ ಮೇಲೆ ಏನ್ ಮಾಡುತ್ತೆ, ಪರ್ಫಾರ್ಮೆನ್ಸ್ ಎಲಿಮೆಂಟ್ ಅನ್ನ ಅಪ್ಲೈ ಮಾಡುತ್ತೆ. ಪರ್ಫಾರ್ಮೆನ್ಸ್ ಎಲಿಮೆಂಟ್ ಅಂದ್ರೆ ಏನ್ ಹೇಳಿದೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಲೆಕ್ಟಿಂಗ್ ದ ಎಕ್ಸ್ಟರ್ನಲ್ ಆಕ್ಷನ್. ಸೊ ಎಕ್ಸ್ಟರ್ನಲ್ ಆಕ್ಷನ್ಸ್ ಯಾವ್ಯಾವ ಅದಾವು, ಸೊ ಇಲ್ಲಿ ಬರುತ್ತೆ ನೋಡ್ರಿ. ಎಕ್ಸ್ಟರ್ನಲ್ ಆಕ್ಷನ್ಸ್ ಯಾವ್ಯಾವುದು, ಕ್ರಿಟಿಕ್ ಅಂದ್ರೆ ಫೀಡ್ಬ್ಯಾಕ್ ಅನ್ನು ಕೂಡ ಗ್ಯಾದರ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಆಲ್ ನಾವೇನಾದ್ರೂ ನ್ಯೂ ಲೆಕ್ಚರರ್ಸ್ ಆಗಿ ಹೋಗಿದ್ವಿ ಅಂತಂದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ, ನಮ್ ಟೀಚಿಂಗ್ ಅಂಡರ್ಸ್ಟ್ಯಾಂಡ್ ಆಗತ್ತೈತೆ ಇಲ್ಲ, ಅಥವಾ ನಾವ್ ಏನೇ ಚೇಂಜ್ ಮಾಡ್ಕೋಬೇಕು ಅಂತ ಸ್ಟೂಡೆಂಟ್ಸ್ ಕಡೆ ಏನ್ ಮಾಡ್ತೀವಿ, ಫೀಡ್ಬ್ಯಾಕ್ ನ ಗ್ಯಾದರ್ ಮಾಡ್ಕೊಂತೀವಿ, ರೈಟ್. ಸೊ ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ನಮ್ ಟೀಚಿಂಗ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡು ಹುಡುಗರಿಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ರೀತಿ ನಾವೇನ್ ಮಾಡ್ಕೊಂತೀವಿ, ಚೇಂಜ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೇ ರೀತಿ 3 ಕ್ರೈಟೀರಿಯಾನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಇದು ಲರ್ನಿಂಗ್ ಏಜೆಂಟ್ ವರ್ಕ್ ಮಾಡುತ್ತೆ. ಫೀಡ್ಬ್ಯಾಕ್ ಅನ್ನ ತಗೊಳ್ಳುತ್ತೆ, ತಗೊಂಡು ಲರ್ನಿಂಗ್ ಎಲಿಮೆಂಟ್ಸ್ ಯಾವ ರೀತಿ ಮಾಡ್ಬೇಕು, ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ಚೇಂಜಸ್ ಮಾಡಿ ಎಲ್ಲಿ ಹೋಗುತ್ತೆ, ಪರ್ಫಾರ್ಮೆನ್ಸ್ ಎಲಿಮೆಂಟ್ ಬಂದು ಇಫೆಕ್ಟರ್ಸ್ ಮುಖಾಂತರ ಏನ್ ಮಾಡುತ್ತೆ, ಅದು ಏನು
ವರ್ಕ್ ಇರುತ್ತೆ ಅದು ಎನ್ವೈರನ್ಮೆಂಟಿಗೆ ಸೆಂಡ್ ಮಾಡುತ್ತೆ. ಅಥವಾ ನಾಲೆಜ್ ಲರ್ನಿಂಗ್ ಗೋಲ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಸೊ ಇನ್ನೂ ನಾ ಏನ್ ಮಾಡ್ಬೋದು, ವರ್ಕ್ ಅನ್ನ ಇನ್ನೂ ಏನ್ ಮಾಡಬಹುದು, ನಾನು ಚೆನ್ನಾಗಿ ಮಾಡಬಹುದು ಅಂತ ಏನ್ ಮಾಡುತ್ತೆ ಗೆಸ್ ಮಾಡಿ ಪ್ರಾಬ್ಲಮ್ ಜನರೇಟರ್ ನ ಅಪ್ಲೈ ಮಾಡಿ ಏನ್ ಮಾಡುತ್ತೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಎಕ್ಸ್ಪೀರಿಯನ್ಸ್ ಆದಂಗೆ ಏನಾಗುತ್ತೆ ಅದಕ್ಕೆ ವರ್ಕ್ ಯಾವ ರೀತಿ ಇನ್ನೂ ನೀಟಾಗಿ ಮಾಡಬಹುದು ಅನ್ನೋದು ಗ್ರಿಪ್ ಸಿಗುತ್ತೆ. ಸೊ ಅದ್ರ ಬೇಸ್ ಮೇಲೆ ಏನ್ ಮಾಡುತ್ತೆ ಅದು ವರ್ಕ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಲರ್ನಿಂಗ್ ಅಂತಂದ್ರೆ ಕಲಿತಾನೆ ಇರೋದು, ಯಾವತ್ತೂ ಎಂಡ್ ಆಗಂಗಿಲ್ಲ. ಸೊ ಅದು ಏನ್ ನಮ್ದು ಲರ್ನಿಂಗ್ ಏಜೆಂಟ್. ತಿಳಿದ್ರಿ ಲರ್ನಿಂಗ್ ಏಜೆಂಟ್ ಅಂದ್ರೆ ಏನು? ಸೊ ಈ 5 ಟೈಪ್ಸ್ ಏಜೆಂಟ್ ಏನ್ ಮಾಡೀನಿ ಒಂದೊಂದು ವಿಡಿಯೋ ಆಗಿ ಮಾಡೀನಿ. ಸೊ ಎಲ್ಲಾ ವಿಡಿಯೋ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮ್ದ್ರಲ್ಲಿ ಯಾವ್ದಾದ್ರೂ ಅವ್ರು ಏನ್ ಮಾಡ್ಬೋದು ಕೇಳುವಂತ ಚಾನ್ಸಸ್ ಐತಿ. ಸೊ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ರೀತಿ ಕ್ವಶನ್ ನ ಕೇಳ್ತಾರ ಅನ್ನೋದು. ಸೊ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಅಂದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.